ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ ಇವಾಗ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ ವ್ಲಾಗು. ನಿನ್ನೆ ಬೆಳಿಗ್ಗೆಯಿಂದ ಮಾಡಿದ್ದು ಒಂದು ಸ್ವಲ್ಪ ವೀಡಿಯೋನ ನಿನ್ನೆನೇ ಶೇರ್ ಮಾಡ್ಕೊಂಡ್ಬಿಟ್ಟೆ. ಹಾಗಾಗಿ ಈಗ ಮತ್ತೆ ಸ್ಟಾರ್ಟ್ ಮಾಡಿಕೊಂಡು ಇವಾಗಿಂದ ಮತ್ತು ರಾತ್ರಿವರೆಗೂ ಏನೇನೆಲ್ಲ ನಡೀತೈತಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾವೇ ನೋಡಿರಿ ಮುಖ ತೊಳಿಸಿ ನಿಂದಿರ್ಸೀನಿ. ಹುಡುಗರು ಆಟ ಆಡಕತ್ತಾರೆ, ನೋಡ್ಕೊತ ನಿಂತ. ಸಾಂಗ್ ಹಚ್ಚಿದ್ದೆ, ಸಾಂಗ್ ಆಫ್ ಮಾಡಿದೆ. ನೋಡಿರಿ ಜೋರಿಟ್ಟು ಬಂದ್ಬಿಟ್ಟಿನಿ. ಇಷ್ಟೊತ್ತನ ಇಲ್ಲೇ ನಿಂತ್ಕೊಂಡ ಸಣ್ಣಗಿಟ್ಟಿದ್ದೆ. ಈಗ ಜೋರಿಟ್ಟು ಹೊರಗೆ ವಿಡಿಯೋ ಮಾಡಕ್ಕೆ ಬಂದೀನಿ. ಹಿಂಗೆ ನೋಡಿರಿ, ನಾನು ಈಗ ಸ್ವಲ್ಪ ಏನು ಅಷ್ಟೊಂದು ತಳ ಹಿಡ್ದಿಲ್ಲ. ಇನ್ನೇನು ನಾನು ಅಲ್ಲೇ ಮಾತಾಡ್ಕೊಂಡು ನಿಂತಿದ್ರೆ ಅಷ್ಟೇ ಎಲ್ಲ ಹೋಗ್ತಿತ್ತು ಹಾಳಾಗಿ. ಬಿಸಿಬೇಳೆ ಬಾತ್ ಮಾಡಿದ್ದೆ, ನಿನ್ನೆ ವೇಳೆದೊಳಗೆ ಶೇರ್ ಮಾಡಿದ್ದೆ. ನಾನು ಅದನ್ನು ಬಿಸಿ ಮಾಡೋಕೆ ಇಟ್ಟಿದ್ದೆ, ಬಿಟ್ಟಿತ್ತು. ಅದಕ್ಕೆ ಬಿಸಿ ಬಿಸಿ ತಿಂದ್ರೆ ಚಲೋ ನೋಡ್ರಿ ಬಿಸಿಬೇಳೆ ಬಾತು. ನಮ್ಮವ್ವ ನಮ್ಮ ತಂಗಿ ಮನೆಯಿಂದ ಬಂದಿದ್ಲು. ಆಕೆ ಬಂದಾಗ ವಿಡಿಯೋನ ಮಾಡೋಕ್ಕೆ ನೆನಪಾಗಲಿಲ್ಲ. ಕಾಫಿ ಮಾಡಿಕೊಟ್ನೆ, ಕಾಫಿ ಕುಡಿದು ನಾಷ್ಟ ಮಾಡಂಗೆ ಆಮೇಲೆ ಮಾಡ್ತೀನಿ ಅಂತಂದು ಅವ್ರ ಮನ್ಯಾಗ ಮೊಬೈಲ್ ಬಿಟ್ಕೊಂಡ ಅಂತ. ಇವತ್ತು ಊರಿಗೆ ಹೋಗ್ತೀನಿ ಅನ್ನಕತ್ತಾಳ. ಅದಕ್ಕೆ ಮೊಬೈಲ್ ಅಲ್ಲೇ ಬಿಟ್ಟಿನಿ, ತೊಗೊಂಬರ್ತೀನಿ ಅಂತ ತರಕ್ಕೆ ಹೋದ್ಲು. ಹಂಗಾಗಿ ಈಗ ಆಕೆ ಬಂದ ಮೇಲೆ ಮತ್ತು ಆಕೆಗೆ ಹಾಕ್ಕೊಡ್ತೀನಿ. ಹಾಕ್ಕೊಂಡೆ ನೋಡ್ರಿ. ಅದಕ್ಕೊಂದು ಸ್ವಲ್ಪ ಬೂಂದಿ ಕಾಳು ತರಿಸೀನಿ. ಬೆಳಿಗ್ಗೆ ಬೂಂದಿ ಕಾಳು ಹಾಕಿ ನಮಿತಾಗ ಹಾಕಿ ಕಳಿಸೀನಿ. ನಮ್ಮ ಮನೆಯವರು ತಿನ್ನಂಗಿಲ್ಲ ಅವರು ಜಾಸ್ತಿ ಇವನ್ನ. ನನಗೆ ನಮಿತಾಗ ನಾವ್ಯಾಗ ತಂದಾರ. ಒಂದು ಕೈಲಿ ಮಾಡೋಕ್ಕೆ ಹೋದ್ರಾಗಲ್ಲ ಕೆಲಸ, ಎರಡು ಕೈ ಕುಡಿದ್ರೆ ಕೆಲಸ ಆಕತ್ತಂತಲ್ಲ, ಸೋಳಲ್ಲ. ಇದನ್ನು ಓಪನ್ ಮಾಡಿ ಹಾಕ್ಕೊತೀನಿ. ಹಾಕ್ಕೊಂಡೆ ನೋಡ್ರಿ. ಬರ್ರಿ ತಿಂತೀವಿ ನಾವ್ಯಾಗ. ನನಗೆ ಈಗ ಒಂದು 4-5 ದಿವಸದಿಂದ ಊಟ ಮಾಡೋದು ಜಾಸ್ತಿ ವಿಡಿಯೋನ ಮಾಡ್ಕೊಂಡಿಲ್ಲ. ಹಂಗೆ ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ ಅಂತೇಳಿ ಕಂಟಿನ್ಯೂ ಮಾಡ್ತಿದ್ದೆ. ಸ್ಪೂನ್ ಅಂತ ತರ್ತೀನಿ. ಹಾಗೆ ನೀರು ಟೈಮ್ ಆಯಿತು. ಅಕ್ಕಿ ಬೇರೆ ಬೇಗ ಎದ್ದೇಳಿಲ್ಲ, ಲೇಟಾಗಿ ಎದ್ಲ. ನಾನು ಬೇರೆ ವಿಡಿಯೋ ಎಡಿಟ್ ಮಾಡಿದ್ದಿಲ್ಲ. ರಾತ್ರಿ ನಮಿತ ಬರ್ಕೊಳೋದೈತೆ ಅಂಥೇಳಿ ಮೊಬೈಲ್ ಇಸ್ಕೊಂಡ್ಬಿಟ್ಟಿದ್ಲು. ಹಾಗಾಗಿ ಆಕಿ ಬೆಳಿಗ್ಗೆ ಫ್ರೀ ಆಯಿತು ಮೊಬೈಲು. ಬೆಳಿಗ್ಗೆನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡೀನಿ ಇವತ್ತಿನ ವಿಡಿಯೋ. ನಾವೇನೋ ಮಕ್ಕೊಂಡಿದ್ಲು. ವಿಡಿಯೋ ಎಡಿಟ್ ಮಾಡೋದಕ್ಕಿಂತ ಜಾಸ್ತಿ ಟೈಮ್ ಪಾಸ್ ಮಾಡೋಕ್ಕೆ ಹೋಗಲಿಲ್ಲ. ಒಂದು ಲೆಸನ್ ಓದಿದೆ. ಓದ್ಬಿಟ್ಟು ಓದಾಕತ್ತಿದ್ದೆ. ಓದಿ ಮುಗಿಸಿದೆ ಒಂದು ಲೆಸನ್. ಒಂದು ವಿಡಿಯೋ ನೋಡಬೇಕು ಅಂದ್ಕೊಂಡೆ. ನೆಟ್ ಬೇರೆ ಇನ್ನು 2 ಓಡಿಸಿದ್ರೆ ಅಪ್ಲೋಡ್ ಲಘು ಆಗೋಲ್ಲ ವಿಡಿಯೋ. ಹಾಗಾಗಿ ಇನ್ನು ಮತ್ತೆ ನೆಕ್ಸ್ಟ್ ಲೆಸನ್ ಓದ್ಕೋಬೇಕು ಅನ್ನೋದ್ರೊಳಗನ ನಮ್ಮವ್ವ ಬಂದಮೇಲೆ ಆಕೆ ಕಾಪಿ ಅದು ಮಾಡಿಕೊಟ್ಟೆ. ಈಕಿ ಎದ್ದಾಬಿಟ್ಲು. ಅವಾಗ ಈಕಿ ಎದ್ಮೇಲೆ ಗೊತ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಮತ್ತು ಆಕಿ ಕೆಲಸ, ಆಕಿ ಕಾಪಿ ಮಾಡಿಕೊಟ್ಟೆ. ಕುಡಿದು ಹೋದ್ಲು. ನಾನು ಮತ್ತೆ ಈಕಿ ಮುಖ ತೊಳೆಸಿ ಮುಖ ತೊಳ್ಕೊಂಬಂದು ನಾಷ್ಟ ಬಿಸಿ ಮಾಡಿ ಉಣ್ಬೇಕು ನೋಡ್ರಿ. ಈಗ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡು ನಿನ್ನ ರಾತ್ರಿಯಿಂದನೇ ಸ್ಟಾರ್ಟ್ ಮಾಡೀನಿ ಓದೋಕೆ. ನಿನ್ನ ರಾತ್ರಿ ಒಂದು ಲೆಸನ್ ಓದಿ ಮಕ್ಕೊಂಡೆ, ಲಘು ಮಕ್ಕೊಂಡೆ ನಿನ್ನೆ. ಮತ್ತು ಆಕಿ ವಿಡಿಯೋನು ಇದನ್ನು ಕೊಡಲಿಲ್ಲ, ಮೊಬೈಲು ಕೆಲಸ ಓದೋದೈತಿ, ಇದು ಬರ್ಕೊಳೋದೈತೆ ಅಂದಲ್ಲ. ಅದಕ್ಕೆ ಒಂದು ಲೆಸನ್ ಓದ್ಬಿಟ್ಟು ಮಕ್ಕೊಂಬಿಟ್ಟೆ. ನಿದ್ದೆ ಬಂತು. ಹಾಗಾಗಿ ಬೆಳಿಗ್ಗೆನೇ ಏನು ಹೊಳ್ಳಿ ಮಕ್ಕೊಳಕ್ಕೆ ಹೋಗಲಿಲ್ಲ. ಇನ್ನು ಜಾಸ್ತಿ ಮಕ್ಕೊಳೋದು ಅಭ್ಯಾಸ ಮಾಡ್ಕೊಳಲ್ಲ, ಕಡಿಮೆ ಮಾಡಬೇಕು ಮಲ್ಗೋದು. ನಿದ್ದೆಗೆ ಎಟ್ರನ ನೋಡ್ರಿ ಏನಾದರೂ ಸಾಧಿಸೋಕ್ಕಾಗೋದಂತಾರಲ್ಲ, ಹಂಗೆ ಸ್ಟಾರ್ಟ್ ಮಾಡ್ಕೊಂಡಿನಿ. ಏನಾಗುತ್ತೆ ಗೊತ್ತಿಲ್ಲ. ಕಂಟಿನ್ಯೂ ಆಗಿ ಓದ್ಕೊತ ಮಾಡಿದ್ನಿ ಅಂದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಅದು ಒಂದೊಂದು ಟೈಮ್ನಾಗ ಏನು ಮಾಡಬೇಕು ಏನು ಬಿಡ್ಬೇಕು ಗೊತ್ತಾಗಿಲ್ಲ. ಕೈ ಬಿಟ್ಬಿಡ್ತೀನಿ ಒಂದೊಂದು ಟೈಮಲ್ಲಿ. ಈಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿನಿ ಅನ್ಸುತ್ತೆ ನೋಡ್ರಿ. ಈಗ ಎಲ್ಲರೂ ಟಿ ಎಕ್ಸಾಮ್ ಬರೆದು ಮುಗಿಸಿದ್ರಲ್ಲ. ನಮ್ಮ ಫ್ರೆಂಡನ್ನು ಬರೆದಿದ್ಲು. ಬಟ್ ಆಕಿದು ಒಂದು ಮಾರ್ಕ್ಸ್ನಾಗ ಹೋಯ್ತು ಪಾಪ. ನನಗೆ ಈಗ ಅನ್ಸಾಕತ್ತೈತಿ ಬರೆದು ಬಂದುಬಿಟ್ಟಿದ್ರೆ ಆಕಿತ್ತು ನೋಡಿ. ಇದು ಒಂದು ಸಲ ಎಕ್ಸ್ಪೀರಿಯೆನ್ಸ್ ಆಕಿತ್ತು. ಇನ್ನು ಓದಿದ್ದೆಲ್ಲ ಜ್ಞಾನ ಇನ್ನೂ ಹೆಚ್ಚಿಗೆ ಆಕಿತ್ತು ಅನ್ನಿಸ್ತೈತಿ. ಬಿಟ್ಟ ಮೇಲೆ ಹಿಂಗೆ ಇನ್ನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಬಿಡೋಕ್ಕೆ ಹೋಗಂಗಿಲ್ಲ. ಟೈಮ್ ಸಿಕ್ಕಾಗ ಓದೋದು ಮಾಡ್ತೀನಿ. ನಾಷ್ಟ ಮಾಡಿ ಮತ್ತು ಕಂಟಿನ್ಯೂ ಮಾಡ್ತೀನಿ. ನಾವೇನು ಕರ್ಕೊಂಡು ನಾಷ್ಟ ಮಾಡ್ತೀನಿ. ಆಕೆ ನಮ್ಮವ್ವ ಬಂದಮೇಲೆ ಆಕೆಗೆ ಹಾಕಿಕೊಡ್ತೀನಿ. ನೋಡಿರಿ ನೀರು ಹೆಂಗೆ ಕುಡಿತಾ. ಒಂದೊಂದು ಟೈಮ್ನಾಗ ಹಿಂಗೆ ಕುಡಿತಾ, ಒಂದೊಂದು ಟೈಮ್ ಒಂದು ಗುಟ್ಟಿಗೆ ನೀರು ಕುಡ್ಸಕ್ಕನ ಆಟ ಆಡಿಸ್ತಾಳೆ.
ಫಸ್ಟ್ ನಾವೇ ಬೇಡನಾ ನಮ್ಮ ನಮಿತಾಗ ಬಿಸಿಬೇಳೆ ಬಾತ್ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಈಗ ಆಕಿಗೆ ಇಷ್ಟ ಇರ್ಲಾರ್ದು ಮಾಡಿಕೊಟ್ನೆ ಅಂದ್ರೆ ತಿನ್ಕೊಂಡ ಬರಲ್ಲ. ಅದಕ್ಕೆ ಆಕಿ ಚಪಾತಿ ಕಾಳು ಪಲ್ಯ ಮಾಡಾಕತ್ತಿದ್ದೆ, ಬೇಡ ಅಂದಮೇಲೆ ಇದನ್ನು ಮಾಡೋದು ನೋಡ್ರಿ. ಮೊನ್ನೆ ಕೇಳಿದ್ಲ ಆಕಿ, ಅದಕ್ಕೆ ಆಕಿಗೆ ಇಷ್ಟ ಇಲ್ಲದ ಮಾಡಿ ಕಳಿಸ್ಬಿಟ್ರೆ ಮತ್ತೆ ಅದನ್ನ ಹಂಗೆ ಇಟ್ಕೊಂಬಂದ್ಬಿಡ್ತಾ. ಮಣ್ಣು ಇಡ್ಲಿನ ತಿಂದಿದ್ದಿಲ್ಲ, ಹೊಟ್ಟೆ ಸರಿ ಇಲ್ಲ ನಂದು ಅಂಥೇಳಿ. ಅದಕ್ಕೆ ಇವತ್ತಾಕಿ ಕೇಳಿದ್ದ ಮಾಡಿಕೊಟ್ಟು ಕಳಿಸಿದೆ. ಆಕಿಗೆ ಭಾಳ ಇಷ್ಟ ಇದೊಂದು ತರಕಾರಿನೇ ಎಲ್ಲ ತಿನ್ಕೊಂಬರ್ತಾ. ನಾವು ನೋಡಿದ್ರೆ ದುಡ್ಡು ಕೊಟ್ಟು ತರಕಾರಿ ತೊಗೊಂಬಂದು ಅಡುಗೆ ಮಾಡ್ತೀನಿ, ಎಲ್ಲರೂ ಮಾಡ್ತಾರೆ, ನಾನು ಅಷ್ಟೇ ಅಲ್ಲ. ಮಕ್ಕಳು ಚೆನ್ನಾಗಿ ತಿಂದು ಉಂಡು ಶಕ್ತಿವಂತರಾಗಲಿ ಅಂತ ಎಲ್ಲ ತಂದೆ ತಾಯಿ ತರಕಾರಿನ ದುಡ್ಡು ಕೊಡ್ತಂದು ಮಾಡಿರ್ತೀವಿ ಕಷ್ಟಪಟ್ಟು ನಿದ್ದೆಗೆಟ್ಟು ಎದ್ದು. ನಮ್ಮ ನಮಿತಾ ಇದ್ರಾಗ ಹಾಕಿದ ತರಕಾರಿ ಆದ್ರೆ ತಿಂತಾಳೆ. ಅದೇ ಪಲಾವ್ದೊಳಗೆ ಇದನ್ನು ತಿನ್ನಂಗಿಲ್ಲ, ಬೀನ್ಸ್. ಮಿಕ್ಕಿದ್ದೆಲ್ಲ ತಿಂತೀನಿ, ಬೀನ್ಸ್ ತಿನ್ನಲ್ಲ. ನಂಗೆ ಬೀನ್ಸ್ ತಿನ್ನಂಗೆ ಆಗಲ್ಲಂತ. ಅದೇ ಈ ಬಿಸಿಬೇಳೆ ಬಾತ್ ಮಾಡಿಕೊಟ್ನಂದ್ರೆ ಎಲ್ಲನೂ ತಿನ್ಕೊಂಬರ್ತಾಳೆ. ಅದ್ರಾಗೂ ಇದನ್ನು ಏನು ಬೀನ್ಸ್ ಬಿಟ್ಕೊಂಬರ್ತಾಳೆ. ಹಿಂಗೆ ಚೆನ್ನಾಗಿ ತಿನ್ನಲಿ ಅಂತ ನಾವು ಮಾಡ್ತೀವಿ. ಬಟ್ ಇವಾಗಾರ ಇನ್ನೂ ಒಂದು ಸ್ವಲ್ಪ ತಿಂತಾಳೆ. ಮುಂಚೆ ಅಂತೂ ಏನು ಈಗ ನಾ ಚೌಳಿಕಾಯಿ ಬದ್ನಿಕಾಯಿ ಇಂಥದ್ದು ಮಾಡ್ತೀವಿ ನೋಡ್ರಿ, ಅದನ್ನು ತಿನ್ನೋದೇ ಇಲ್ಲ. ಹಂಗೆ ಅದ್ರದ್ದು ಗೊಜ್ಜು ಹಚ್ಕೊಂಡು ತಿಂತಾಳೆ. ನಾವು ಹಂಗೆ ಮಾಡ್ತಿದ್ವಿ ಸಣ್ಣರಿದ್ದಾಗ. ಬದ್ನಿಕಾಯಿ ಅಂತೂ ಒಟ್ಟ ತಿಂತಿದ್ದೇ ಇಲ್ಲ. ಈಗ ಬದ್ನಿಕಾಯಿ ಅಂದ್ರೆ ಅಷ್ಟು ಇಷ್ಟ ಆಗುತ್ತೆ. ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಹಂಗೆ ಒಂದು ವಯಸ್ಸು ಇರುತ್ತೆ ನೋಡ್ರಿ. ಅದು ಆ ವಯಸ್ಸಿನಾಗೆ ಒಟ್ಟ ಅದನ್ನು ತಿನ್ನಕ್ಕೆ ಮನಸ್ಸಾಗಿಲ್ಲ. ತರಕಾರಿ ಆಕಿಗೆ ಒಂದು ಸ್ವಲ್ಪ ನಾನ್ ವೆಜ್ ಇಷ್ಟ. ನಾವು ನೋಡಿದ್ರೆ ನಾನ್ ವೆಜ್ ಜಾಸ್ತಿ ಮಾಡೋಂಗಿಲ್ಲ, ಅದು ರೂಢಿ ಇಲ್ಲ ನಮ್ಗೆ. ನಾನು ಅನ್ಕರ್ ಮಾಡೋದೇ ಇಲ್ಲ. ಮಾಡಿದ್ರೆ ಅವ್ರ ಅಪ್ಪನ ಮಾಡ್ತಾರೆ. 15 ದಿವ್ಸಕ್ಕೆ ತಿಂಗಳಿಗೆ 2 ಸಲ 3 ಸಲ, ಇನ್ನು 2 ಸಲ 3 ಸಲ ಭಾಳ ಆಗ್ಬಿಡ್ತೈತಿ. ಆಕಿಗೆ ನೋಡಿದ್ರೆ ನಾನ್ ವೆಜ್ ಇಷ್ಟ. ನಮಗಾರ ನಾನ್ ವೆಜ್ ಅಷ್ಟು ಇಷ್ಟ ಆಗಂಗಿಲ್ಲ. ವೆಜ್ ಆದರೆ ಏನಾದರೂ ಮಾಡಿಕೊಡ್ತೀನಿ, ಕೇಳಿದ್ದೆಲ್ಲ ಮಾಡಿಕೊಡ್ತೀನಿ ವೆಜ್. ಬಟ್ ನಾನ್ ವೆಜ್ ನಂಗೆ ಮಾಡೋಕ್ಕೂ ಬರಲ್ಲ. ಅದನ್ನೆಲ್ಲ ಮಾಡೋಕ್ಕೆ ಬರಲ್ಲ, ತಿಂತೀರಿ ಅಂತಂದು ಅನ್ಬೋದು ಕೆಲವೊಬ್ರು. ಬಟ್ ತಿನ್ನೋದನ್ನು ನಾನು ಹೆಂಗೆ ತಿಂತೀನಿ ಅಂದ್ರೆ, ಮೂಳೆ ಗೀಳೆ ಅದ್ರದ್ದು ಸ್ಕಿನ್ ಅದು ಏನಾರು ಇತ್ತಂದ್ರೆ ವಾಮಿಟ್ ಬಂದಂಗೆ ಆಗ್ಬಿಡುತ್ತೆ, ತಿನ್ನಂಗೆ ಆಗಲ್ಲ ನನಗೆ. ಮೆತ್ತಾಗಿ ಪನ್ನೀರ್ ಥರ ಇರ್ತೈತೆ ನೋಡ್ರಿ. ಮೆತ್ತನು 2 ಪೀಸ್ ಹಾಕಿ ಕೊಟ್ಟಿರ್ತಾರೆ ನಮ್ಮ ಮನೆಯವ್ರು, ಅವರ ಹಾಕಿ ಕೊಡೋದು. ಅವು 2 ತಿಂತೀನಿ. ತಿಂದ್ರೆ ಅದು ಚಪಾತಿಯಾಗ ಒಂದು ಸ್ವಲ್ಪ 1-2 ಪೀಸ್ 3 ಪೀಸ್ ತಿಂತೀನಿ. ಅನ್ನದಾಗಂತರೂ ಒಟ್ಟು ತಿನ್ನಂಗಲ್ಲ. ಅದು ಕಚ್ಚಿ ತಿಂದು ನುಂಗಕ್ಕೆ ಒಲ್ಲೆಪ್ಪ ಅನ್ನಿಸ್ಬಿಡ್ತೈತೆ ನನಗೆ. ಚಪಾತಿಯಾಗಾದ್ರೆ ಚಪಾತಿ ಒಳಗೆ ಸುಳ್ಳಿ ಸುತ್ಕೊಂಡು ತಿಂದ್ಬಿಡ್ತೀನಿ. ಅನ್ನದಾಗ ಜಾಸ್ತಿ ತಿನ್ನೋಕೆ ಇಷ್ಟ ಆಗಲ್ಲ. ಕಬಾಬ್ ಇಷ್ಟ, ಬಟ್ ಕಬಾಬ್ ಎಣ್ಣೆ ಕರಿತಾರೆ ನೋಡ್ರಿ, ಅದು ಅಷ್ಟು ಇಷ್ಟ ಆಗಂಗಿಲ್ಲ. ಓಕೆ ಫ್ರೆಂಡ್ಸ್, ತಿನ್ನಿಸಿ ಮಡ್ಕೆ ಕಾಳು ನೆನೆ ಹಾಕಿನೆಲ್ಲ ಮೊಳಕೆ ಬಂದವು ಚಲೋ ಹೊತ್ನಾಗ. ಮಡ್ಕೆ ಕಾಳು ಪಲ್ಯ ಚಪಾತಿ ಒಂದು ಸ್ವಲ್ಪ ನಮ್ಮವ್ಗ ಮಾಡಿ ಕೊಟ್ಟು ಕಳಿಸ್ತೀನಿ. ಊರಿಗೆ ಹೋಗ್ಕಾಳಂತ. ಆಕಿಗೆ ಊರಾಗ ಇದು ಬಸ್ನಾಗ ತಿನ್ನಕ್ಕೆ, ಮತ್ತು ಊರಿಗೆ ಹೋದ್ಮೇಲೆ 1-2 ಚಪಾತಿ ಕಾಳು ಪಲ್ಯ ಇತ್ತಂದ್ರೆ ಚಾಪ ಕುಡ್ದಾದ್ಮೇಲೆ ಕೆಲಸ ಬೇರೆ ಇರ್ತಾವೆ. ಹೋದ್ಮೇಲೆ ಕಸ ಗುಡ್ಸೋದು, ನೀರು ತುಂಬಿಸೋದು ಇರುತ್ತಲ್ಲ, ಅದೆಲ್ಲ ಕೆಲಸ ಮುಗಿಸ್ಕೊಂಡ್ಲ ಅಂದ್ರೆ ತಿನ್ನಕ್ಕೆ ಆಕಿಗೆ ಅನುಕೂಲ ಆಗುತ್ತೆ. ಪಲ್ಯ ಏನು ಕೆಡೋದಿಲ್ಲ. ಮಡ್ಕೆ ಕಾಳು ಪಲ್ಯಕ್ಕೆ ನೀರು ಹಾಕ್ಲಾರ್ದಂಗೆ ಬರೀ ಎಣ್ಣೆಗೆ ತಳಿಸಿ ಕಟ್ಟಿದ್ರೆ ಏನಾಗಲ್ಲ. ಒಂದು ದಿನ ಇಡೀ ದಿನ ಏನಾಗಲ್ಲ. ಮತ್ತು ಹೋದ್ಮೇಲೆ ಬಿಸಿ ಮಾಡಿ ಇಟ್ಕೊತಾಳೆ. ಮಾಡಿ ಕೊಟ್ಟು ಕಳಿಸ್ತೀನಿ ಫ್ರೆಂಡ್ಸ್. ಹಾಗೆ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ ಅಣ್ಣ ಲೈಕ್ ಮಾಡಿರಿ ಅಣ್ಣ ನೋಡ್ರಿ. ಲೈಕ್ ಮಾಡಿರಿ ಅಂದ್ರೆ ವಿಡಿಯೋ ನೋಡ್ತಾ ಎಲ್ಲ ಗೊತ್ತಾಗುತ್ತೆ ನಾವ್ಯಾಗ ಅಲ್ಲ, ಗೊತ್ತಾಗುತ್ತಲ್ಲ, ಮಾತಾಡೋಂಗಿಲ್ಲ ಅದಿಲ್ಲ. ನೋಡ್ರಿ ಫ್ರೆಂಡ್ಸ್, ಇವಾಗ ತಿನ್ನಾಕತ್ತಾಳ ನಮ್ಮವ್ವ. ಜಾಕ ಮಾಡಿ ತನ್ನ ಸೀರೆ ಒಗೆದು ಹಾಕ್ಕೊಂಡು ಬಿಸಿಬೇಳೆ ಬಾತು ಕರ್ಚಿಕಾಯಿ ತಿನ್ನಾಕತ್ತಾಳ. ನಾವ್ಯಾಗ ತಿನ್ಸಾಕತ್ತಾಳ. ಇರು ಬಾಯಾಗ ಐತೇನು. ಇವತ್ತು ಹೊಕ್ಕಾಳ ಊರಿಗೆ. ಚಪಾತಿ ಮಡ್ಕೆ ಕಾಳು ಪಲ್ಯ ಮಾಡ್ಬೇಕಂದೆ.
ಆಕಿ ಆಕಿ ಇದನ್ನು ಮಾಡಿಕೊಡ್ತೀನಿ ಅಂದ್ಲಲ್ಲ ತಾಲಿಪಟ್ಟು ಹೇಳಿದಿ ಮಾಡ್ತಾಳ. ನಮ್ಮ ನಮಿತ ಸ್ಕೂಲಿಂದ ಬಂದ್ಲು. ಯಾಕೋ ಇವತ್ತು ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಬಿಚ್ಚಿ ಬಂದ. ಓ ಹೌದನ್ವಾ. ಅಜ್ಜಿ ಮಾತು ಕೇಳ್ತಾಳ. ಏನು ವಿಶೇಷವಾ ನಮಿತ? ಅಜ್ಜಿ ಮಾತು ಕೇಳಿದೆ ಇವತ್ತು? ಅದಕ್ಕನ ಬರೆಯೋದೈತಂತವು. ಇನ್ನ ಇಲ್ಲ ತಲೆ ಬಾಚ್ಬೇಕನ್ನೋರಿಗಿನ ಕುಂದ್ರಸ್ಬೇ ಇಲ್ಲ ತಿನ್ನಿಸ್ತೀನಿ ಅಲ್ಲ ಅದಕ್ಕೆ ತಿನ್ನಿಸವ ಅಂತ ಹೇಳಿ ನೋಡಲ್ಲ 4 ತಾಸು ಆಗುತ್ತೆ ಹಿಂಗಾದ್ರೆ. ಆಗೆಲ್ಲರೂ ತಿಂದಾಳಾಕಿ. ನೀ ಏನು ತಿನ್ನಕತ್ತಿ ಅಂತ ಟೆಸ್ಟ್ ಮಾಡ್ತಾಳಾಕಿ ಅಷ್ಟೇ. ಹಾಂ ಅವ್ರ ತಂಗಿ ತಿನ್ನಕ್ಕೆ ಕುಂತ್ರು ಹಂಗ ಮಾಡ್ತಾಳೆ, ಅವ್ರ ಅಪ್ಪ ತಿನ್ನಕ್ಕೆ ಕುಂತ್ರು ಹಂಗ ಮಾಡ್ತಾಳೆ. ಅದೇ ಯಾರು ತುತ್ತು ಅಯ್ಯೋ ನಾ ತಿಂದಿದ್ದ ತಿನ್ನಕತ್ತಾರ ಬಿಡಿ ಇವ್ರು ಅಂತ ಸುಮ್ಮನೆ ಆಗ್ಬಿಡ್ತಾಳೆ. ನೋಡಿ 2 ತುತ್ತು ತಿಂದ್ಲು ಬಿಡು ಬಿಡು. ಹೋಗಲ್ಲಂತ ಈಗ ಜಾಕ ಮಾಡಿಸಿದ್ನೆ ಅದಕ್ಕೆ ಅರ್ಬಿ ಕಟ್ಟಿದ್ ನೋಡ್ರಿ. ಮತ್ತಿನ್ನ ಎಲ್ಲ ಚೆಲ್ಲಾಡ್ಬಿಡ್ತಾಳ ಮೈ ಮ್ಯಾಗ ಅಂತ. ಐ ಐ ಐ ಹೋಗ್ಬೇಡಂತೇನು ಹೌದಾ? ಊರಿಗೆ ಹೋಗ್ಬೇಡಂತೇನ? ಹೋಗ್ತೀನವ ನಾನು. ಹೋಗಲ್ಲ ತಗೋ, ಇಲ್ಲೇ ಇರ್ತೀನಿ ತಗೋ, ತಿನ್ನು. ಹೋಗಲ್ಲ ತಗೋ. ಶಾಣೆ ನಮ್ಮ ಶಾಣೆ ತಿಂತೀಲ್ಲವ. ಅಂತ ರಾಗ ಎಳಿತಾಳ. 4 ತಾಸು ಆಗತ್ತ ನೀ ಹಂಗೆ ಹಿಡ್ಕೊಂಡು ಕುಂತಿ ಅಂದ್ರೆ. ಅದಕ್ಕೆ ನಾನು ಆಕಿಗೆ ಹೊಟ್ಟೆ ಹಸ್ದಾಗ ಉಣ್ಸೋದು. ಹೊಟ್ಟೆ ಹಸಿಲಾರ ತಿನ್ಸಕ್ಕೆ ಹೋದ್ರೆ ನಮ್ದು ಟೈಮ್ ವೇಸ್ಟ್. ಹೆಂಗಾಗೈತಿ? ನಮ್ಮ ನಮ್ಮಿತಾಗ ಇವು ಬೂಂದಿ ಕಾಳು ಸಾಲಿಲ್ಲ ಅಂತ ಬಂದಕ್ಕೆನ ಹೇಳಕತ್ತಾಳ ಈಸ ಹಾಕಿದಿ ಅಂತಂದು. ಅವಸರ ಮಾಡ್ತಿರ್ತಾಳ ಹಂಗ ಅಲ್ಲಿ ಹೋಗಿ. ಓ ಕರ್ಚಿಕಾಯಿ ಖಾಲಿ ಆದವನೇ ಅದಾವ ಇನ್ನು. ನಮ್ಮ ಮಾವು ಮಾಡ್ಬೇಕು ಒಂದು ಸ್ವಲ್ಪ ಸೂಸ್ಲೈತಿ. ಸಂಡೇ ಅಥವಾ ಸ್ಯಾಟರ್ಡೆ ನಿಮ್ಮ ಅಪ್ಪ ಮನೆಯಾಗಿರ್ತಾನ, ಅಕ್ಕನ ಕರ್ಕೊತಾನ, ನಾ ಮಾಡ್ತೀನಿ. ನೀ ಹಗಲೆಲ್ಲ ಕೈ ಇಟ್ಕೊಂಡು ಅಳಿಗಾಡಿಸ್ತೀಗಿದೆ ಅದನ್ನ. ಅಯ್ಯೋ ನಿಂದು ಇನ್ನೂ ಪಾಡ. ನಂದು ಏನು ಕೇಳ್ತಿದ್ದಿ? 10,000 ರೂಪಾಯಿ ಅದನ್ನು ಕೊಟ್ಟು ಮಾಡಿಸ್ಕೊಂಡ್ರೆ ಪ್ರಯೋಜನ ಇಲ್ಲ, ಏನು ತಿನ್ನಕ್ಕೆ ಬರಲ್ಲ. ಇನ್ನು ಇದು ಮುರಾ ಬಟ್ಟಿ ಆಗಿರೋ ಹಲ್ನ್ಯಾಗ ತಿಂತೀನಿ. ದುಡ್ಡನ್ನು ಹೋಗುತ್ತಾ, ಇತ್ಲಾಗ ತಿನ್ನಕ್ಕೂ ಆಗಲ್ಲ. ಸುಮ್ಮನೆ ಹೇಳ್ತಾರ. ಅಯ್ಯೋ ಮೊನ್ನೆ ಹುಡುಗಿ ಲಕ್ನೋನು ಹಂಗಾಗಿತ್ತಂತ. ಉಪ್ಪು ಹಚ್ಚಿಡ್ಕೊಂಡು ಹಿಂಗೆ ಜೋಳ ಸೋಸ್ಕೊಂಡು ಕುಂಡ್ರೆ ಕುಂತ್ರು ಕಡಿಮೆನ ನೋಡಿ ಹತ್ತಿ ಅಂತ. ಎಲ್ಲದ ಹಾಕ್ಕೊಂಡು ಏನು ಬಿಡು, ಆಕಿನ ತಿನ್ಲಿ. ಸಾಕು ತಗೋ, ಸಾಕು. ಈ ಕಡೆ ಬಾ, ಅಲ್ಲಿ ಕಿಟಕಿ ನೆಳ ಇದು ಬರುತ್ತೆ. ಕುಂದ್ರ ಅಲ್ಲೇ ಚಾಪಿ ಮೇಲೆ ಅಕ್ಕನ ಪಕ್ಕಕ್ಕೆ. ಏನು ಟಿ ವಿಯೇನ? ತಿನ್ನಲ್ ಬಿಡ್ಬೇಕು. ತಿನ್ನ ಲಗು ಲಗು ಆರಿ ಹೋಗುತ್ತೆ ನೋಡು, ಚಳಿಗೆ ತಣ್ಣಗಾಗ್ಬಿಡ್ತೈತೆ ಮತ್ತೆ. ತಿಂದ ಆಕಿ ಆಗಿಲ್ಲಗ, ನಾವು ಲೇಟಾಗೇ ತಿಂದ್ವಿ. ಅಮ್ಮ
ಹೌದಾ? ಸಣ್ಣ ಹಿಡ್ ಕೊಯ್ ಹಾಕ್ತಾನ, ಸೀರೆ ಹೋಳ್ ಮಾಡಿ ಕೊಯ್ ಇಟ್ಟು ಪ್ಯಾಕೆಟ್ ತಕೊಂತಾನ. ನಿನ್ನೇನು ಅವ್ರ ಬ್ಯಾ ಮಾಡಕ್ ಕುಂತಿ ಹಂಗ ಹಿಂಗದ ನೋಡಿದೆ ವಿಡಿಯೋದಾಗ. ಯಾಕೆ ತಗೊಂಡೋಗಿರ್ಬೇಕು ನಿಮ್ಮಪ್ಪ ಹಾಕ್ಕೊಂಬರಕ್ಕ, ಬೇರೆ ಹಾಕ್ಕೊಂಬರಕ್ಕ. ಟೈಮ್ ಪಾಸ್ ಮಾಡಕ್ಕೆ ಮನ್ಯಾಗ. ಅವ ನೋಡಿದ್ ಹೋಗ್ಬೇಡ ಅದ್ದಿ ನೀನು, ಹೋಗ್ಬೇಡ ಅದ್ದಿ. ಯಾರ? ಎತ್ತಲ್ವ? ಹೋಗ್ಬೇಡ ಅಂತ ನಾನು ಹೇಳಾಕತ್ತಿದ್ನಂತ. ಅಜ್ಜಿ ಎಲ್ಲೋಗ್ಯಾಳ ಅಂತಂದು ಸಪೋರ್ಟ್ ಮಾಡ್ತೀಯಲ್ಲ ಅದಕ್ಕೆ. ಓ ಕರ್ಕೊಂಡು ಬರ್ತೀನಿ, ಹೋಗ್ತೀನಿ ಇವತ್ತು. ಇವತ್ತು ಬಟ್ಟೆ ಒಳಗೆ ಹಾಕಿ ಹೊಳ್ ಬರೆಗೆ ಆಗ್ತಾವ. ಎತ್ತರ ಭೇಟಿಯಾಗಿ ಅವ್ರ ಅಪ್ಪನ ಕರ್ಕೊಂಡು ಬಂದ್ಬಿಡ್ತೀನಿ. ಮೊನ್ನೆ ಮುದುಕಿ ಸತ್ಯಲ್ಲ ನಮಿತ ಅದೊಂದು ಕೆಗರ್ಗೆ ಅಲ್ಲ ಹಂಗೆ ಕೊಡಬಾರ್ದು ಇನ್ನೊಬ್ರಿಗೆ, ಆಕಿಗೆ ಗೊತ್ತಾಗುತ್ತಿಲ್ಲ ಇನ್ರಿಗೆ. ಮತ್ತೊಂದು ತಿನ್ಲಲ್ಲ ನಿಂಗೆ ಕೂಟ. ತಾಸಿಗೆ ಒಂದು ತುತ್ತಿತ್ತ ಖಾಲಿ ಆತ ನಮ್ಮಿ. ಹಾಂ ಹೋಗಾಗ್ಲಿ ತಿನ್ನ, ಹೋಗಾಗಲ್ಲ ಅಲ್ಲ ಬಿಸಿಬೇಳೆ ಬಾತ್ ಹೋಗಾಗಲ್ಲ ಹಾಕಿ ಇಲ್ಲೇನೋ ಒಂದು ಮುಂದಿ ಕಾಳು. ನೋಡ್ರಿ ಇವಾಗ ಮತ್ತೆ ನಾನು ಬೆಳಿಗ್ಗೆ ಕಂಟಿನ್ಯೂ ಮಾಡಕತ್ತೀನಿ. ರಾತ್ರಿ ಯಾಕೋ ಏನೋ ಗೊತ್ತಿಲ್ಲ, ಸಾಯಂಕಾಲ ಎಲ್ಲ ಕೆಲಸ ಮುಗಿಸೋದ್ರೊಳಗನ ಸುಸ್ತಾಗ್ಬಿಡ್ತು. ಹಾಗಾಗಿ ಕಂಟಿನ್ಯೂ ಲಾಗ್ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೆ, ಸುಸ್ತಾಗೈತೆ ಅಂಥೇಳಿ ರಾತ್ರಿ ಅನ್ನ ಮೊಸರು ಮಾಡ್ಕೊಂಡು ತಿಂದ್ಕೊಂಬಿಟ್ವಿ. ಈಗ ಬೆಳಿಗ್ಗೆ ಮತ್ತೆ ಬೇಗ ಎದ್ದೇಳಬೇಕು. ಒಂದು 6 ಗಂಟೆಗೆ ಎದ್ದೆ. 5:15 ಎದ್ದು ಚಪಾತಿ ಮತ್ತು ಕಾಳು ಪಲ್ಯ ಮಾಡ್ಬೇಕಂದೆ. ರಾತ್ರಿನ ಸುಸ್ತಾದಂಗೆ ಆಗ್ಬಿಟ್ಟಿತ್ತು. ಹಾಗಾಗಿ ಬೆಳಿಗ್ಗೆನೂ ಎದ್ದೇಳೋಕ್ಕಾಗಿದ್ದಿಲ್ಲ. ಹಾಗಾಗಿ ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ 6 ಗಂಟೆಗೆ ಎದ್ದಿದ್ದೆ. ಎದ್ದಕ್ಕೆ ಕುಕ್ಕರ್ ನಮ್ಮ ಮನೆಯವ್ರು ಬೇರೆ ರಾತ್ರಿ ದೊಡ್ಡ ಕುಕ್ಕರ್ನಾಗ ಅನ್ನ ಇಟ್ಬಿಟ್ಟಿದ್ರು. ಕುಕ್ಕರೆಲ್ಲ ತೊಳೆದು ಸಣ್ಣ ಕುಕ್ಕರ್ನಾಗ ಇಡಬೇಕಿಲ್ಲ ಅಂತಂದು ಹೇಳಿದ್ದೆ. ಅವ್ರಿಗೆ ನೆನಪಾಗಿಲ್ಲ ಅಂತ ಹಾಗಾಗಿ ಮತ್ತು ಕುಕ್ಕರ್ ತೊಳೆದು ಅಕ್ಕಿ ತೊಳೆದು ಅನ್ನಕ್ಕಿಟ್ಟಿನಿ. ಅನ್ನಕ್ಕಿಟ್ಬಿಟ್ಟು ಲೆಮನ್ ರೈಸು ಮೊನ್ನೆ ಒಂದು ಸಲ ಮಾಡಿದ್ದೆ, ಭಾಳ ಚಲೋ ಆಗಿತ್ತು. ಅದಕ್ಕೆ ಇವತ್ತು ಮಾಡಿದ್ರಾಯ್ತು, ಅವರು ತೊಗೊಂಡೋಗ್ತಾರೆ ತಿಂದು ಅಂಥೇಳಿ ಲೆಮನ್ ರೈಸ್ ಮಾಡಿದ್ರಾಯ್ತು ಅಂಥೇಳಿ ಅನ್ನಕ್ಕಿಟ್ಟಿನಿ. ಅನ್ನ ಒಂದು 10 ನಿಮಿಷ ಅಕ್ಕಿ ನೆನೆಸ್ಬಿಟ್ಟು ಅನ್ನ ಮಾಡಿ ಈ ರೀತಿ ಚಿತ್ರಾನ್ನ ಮಾಡಿದ್ವಿ ಅಂದ್ರೆ ಉದುರಾಗಿ ಮತ್ತು ಸಾಫ್ಟಾಗಿನೂ ಬರ್ತೈತಿ ರೈಸ್. ಹಾಗಾಗಿ ನೆನೆಸಿಟ್ಟಿರ್ತೀನಿ ಒಂದು 10 ನಿಮಿಷ ನೆನೆಸಿ ಮಾಡೋದ್ರಿಂದ ಅಕ್ಕಿನೂ ಕೂಡ ಚೆನ್ನಾಗಿ ಬೆಂದು ನಾವು ತಿಂದ್ರೂ ಕೂಡ ಅದು ಜೀರ್ಣ ಆಗುತ್ತಾ ಅಂತ ಹೇಳ್ತಾರೆ ಆಹಾರ ತಜ್ಞರು. ಅಕ್ಕಿನ ನೆನೆಸಿಬಿಟ್ಟು ಅನ್ನ ಮಾಡಿರಿ ಅಂತಂದು ಹೇಳಿದ್ದು ಕೇಳ್ಪಟ್ಟಿನಿ ನಾನು ಕೂಡ. ಹಾಗಾಗಿ ನೆನೆಸಿಟ್ಟಿದ್ದೆ ಅಕ್ಕಿ ತೊಳೆದು. ಈಗ ನೋಡಿರಿ ಈರುಳ್ಳಿ ಅಂತೂ ಭಾಳ ಹಾಕಿದ್ದು, ಒಂದು 3 ಈರುಳ್ಳಿ. ಒಳಗಡೆ ಮೇಲ್ಗಡೆ ಚೆನ್ನಾಗೇ ಇರ್ತಾವೆ, ಒಳಗಡೆ ಕೊಳ್ತಂಗೆ ಆಗ್ಬಿಟ್ಟಿರ್ತಾವೆ. ಚಿಕ್ಕದಾಗಿ ಸ್ವಲ್ಪ ಕೊಳ್ತಂಗೆ ಆಗ್ಬಿಟ್ಟಿರ್ತೈತಿ. ಹಂಗಾಗಿ ಅದನ್ನೆಲ್ಲ ತೆಗೆದು ಸ್ವಚ್ಛಗೆ ತೊಳೆದು ಮತ್ತು ಬೇರೆ ನೀರು ಹಾಕ್ಕೊಂಡು ನೀರಾಗ ಹಾಕಿ ಈಗ ಹೆಚ್ಚಾಕತ್ತೀನಿ ನೋಡಿರಿ. ಭಾಳ ಹಾಕಿರ್ತಾವೆ ನೋಡಿರಿ, ಅದಕ್ಕೆ ನೀರಾಗ ಹಾಕಿ ಇಟ್ಬಿಟ್ವಿ ಅಂದ್ರೆ ಒಂದು ಸ್ವಲ್ಪ ಕಡಿಮೆ ಆಕೈತಿ. ಹಾಗಾಗಿ ನೀರಾಗ ಹಾಕಿಟ್ಟು ಹೆಚ್ಕೊಳಕತ್ತೀನಿ. ಈಗ ಅವನ್ನೆಲ್ಲ ಹೆಚ್ಕೊಂಡು ಆದಮೇಲೆ ಒಗ್ಗರ್ಣೆ ಕೊಡಬೇಕು. ಈಗ ನೋಡಿರಿ ಒಗ್ಗರ್ಣೆಗೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಮತ್ತು 1.5 ಸ್ಪೂನಷ್ಟು ತುಪ್ಪನ ಹಾಕ್ಕೊಳಕತ್ತೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತೈತಿ. ಹಾಗಾಗಿ 1ರಿಂದ 1.5 ಸ್ಪೂನಷ್ಟು ತುಪ್ಪ ಹಾಕೀನಿ. ಹಂಗೆ ಶೇಂಗಾ ಕಾಳು ಹುಡುಕ್ತಾ ಇದ್ದೆ ಸ್ಟೀಲ್ ಬಾಕ್ಸ್ ಮ್ಯಾಗ. ಅವಾಗೆಲ್ಲ ಬರೆದು ಇಡ್ತಿದ್ದೆ, ಈಗ ಬರೆದಿಟ್ಟಿಲ್ಲ. ಹಂಗಾಗಿ ಹುಡುಕ್ಯಾಡೋ ಹಂಗೆ ಆಗ್ಬಿಟ್ಟೈತಿ. ಬರಿಬೇಕು ಈ ಸಲ. ಏನಾದರೂ ಕ್ಲೀನ್ ಮಾಡಿ ಇಟ್ನಿ ಅಂದ್ರೆ ಬರೆದಿಟ್ಬಿಟ್ಟು ಹಾಕಿಬಿಡ್ತೀನಿ. ಈಗ ನೋಡಿರಿ ಸಾಸಿವೆ ಮತ್ತು ಜೀರಿಗೆ, ಒಂದು ಸ್ವಲ್ಪ ಉದ್ದಿನ ಬೇಳೆನೂ ಹಾಕಕತ್ತೀನಿ. ಆಮೇಲೆ ಕಡಲೆಬೇಳೆ ಒಂದು ಸ್ವಲ್ಪ ಹಾಕ್ತೀನಿ. ಚಿತ್ರಾನ್ನ ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಕಾಳು ಅವ ಟೇಸ್ಟ್ ಕೊಡೋದು ಫ್ರೆಂಡ್ಸು.
ಬೇಕಂದ್ರೆ ಗೋಡಂಬಿನೂ ಕೂಡ ಹಾಕ್ಕೋಬೋದು. ನಾನು ಗೋಡಂಬಿ ಏನು ಹಾಕ್ಕೊಂಡಿಲ್ಲ, ಬರೀ ಶೇಂಗಾ ಮಾತ್ರ ಹಾಕ್ಕೊಂಡು ಒಂದೆರಡು ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳ್ಬಿಟ್ಟು ಖಾರದ ಮೆಣಸಿನ್ಕಾಯಿ ಅಂದರೆ ಗುಂಟೂರು ಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ. ಎಲ್ಲನೂ ಒಗ್ಗರಣೆ ಕೊಡ್ತೀವಿ ನೋಡ್ರಿ. ಅವಾಗ ಎಲ್ಲನೂ ರೆಡಿ ಮಾಡಿಟ್ಟ ಒಗ್ಗರಣೆ ಕೊಡಬೇಕು. ಆಗಿಂದಾಗ ತೊಗೊಂಡು ಹಾಕ್ಕೊತೀವಿ ಅಂದ್ರೆ ಒಂದೊಂದು ಫ್ರೈ ಮಾಡ್ತಾ ಕಪ್ಪಾಗ್ಬಿಡ್ತಾವೆ. ಹಿಂಗೆ ಫ್ರೈ ಮಾಡ್ತಾ ಇದ್ದೆ. ವಿಡಿಯೋನ ಅಂದರೆ ಕ್ಯಾಮ್ರಾನ ಸೆಟ್ ಮಾಡ್ಕೊತಾ ಇದ್ದೆ. ಒಲಿನ ಜೋರು ಇಟ್ಬಿಟ್ಟಿನಿ. ಒಲೆ ಸಣ್ಣಗಿಟ್ಟು ಕ್ಯಾಮ್ರಾ ಸೆಟ್ ಮಾಡ್ಕೊಂಡಿದ್ದೆ ಅಂದರೆ ಒಣಮೆಣ್ಸಿನ್ಕಾಯಿ ಕಪ್ಪಾಗ್ತಿದ್ದಿಲ್ಲ. ಬಟ್ ಶೇಂಗಾ ಕಾಳು ಅವೆಲ್ಲ ಏನೂ ಆಗಲಿಲ್ಲ. ಒಣಮೆಣ್ಸಿನ್ಕಾಯಿನ ಬೇಗ ಕಪ್ಪಾಗಿಬಿಡ್ತು. ಮತ್ತು ಆಮೇಲೆ ಸಣ್ಣಗಿಟ್ಟು ಕ್ಯಾಮ್ರಾ ಸೆಟ್ ಮಾಡಿಕೊಂಡೆ. ಈಗ ನೋಡಿರಿ ಎಲ್ಲನೂ ಶೇಂಗಾ ಕಾಳು, ಕಡಲೆಬೇಳೆ, ಉದ್ದಿನಬೇಳೆ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ಈರುಳ್ಳಿನ ಹಾಕಿ ಚಲೋತ್ನಾಗ ಫ್ರೈ ಮಾಡಬೇಕು. ಹಸಿ ಬಿಸಿ ಇರಬಾರ್ದು. ಈರುಳ್ಳಿ ಚಲೋತ್ನಾಗ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಇದು ಅರ್ಶಿಣ ಪೌಡ್ರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಅದಾದಮೇಲೆ ಒಂದು ಲಿಂಬೆ ಹಣ್ಣನ್ನು ಹಿಂಡ್ಕೊಳಕತ್ತೀನಿ. ಈಗ ಅರ್ಧ ಲಿಂಬೆ ಹಣ್ಣು ಹಿಂಡ್ಕೊಂಡು ಅದ್ರದ್ದು ಬೀಜ ಎಲ್ಲ ಈ ಥರ ಸ್ಪೂನಲ್ಲಿ ಬಿದ್ದುಬಿಡ್ತೈತಿ. ಹಂಗಾಗಿ ಈ ರೀತಿ ಸ್ಪೂನನ್ನು ಅಡ್ಡಿಡಿದು ಹಾಕಿರ್ತೀನಿ ನಾನು. ಇದು ಲೆಮನ್ನ ಸ್ಕ್ವೀಸ್ ಮಾಡೋದೈತಿ. ಬಟ್ ಅದನ್ನು ಯೂಸೇ ಮಾಡೋಂಗಿಲ್ಲ ನಾನು ಜಾಸ್ತಿ. ಕೈಲೇ ಹಾಕಿಬಿಡ್ತೀನಿ. ಕೈಯಲ್ಲೇ ನೀಟಾಗಿ ಹೋಗ್ಬಿಡ್ತೈತಿ. ಬೀಜನೂ ಕೂಡ ಏನು ಅದರಲ್ಲಿ ಬೀಳಂಗಿಲ್ಲ. ಬೀಳಾರ್ದಂಗೆ ನಾನು ಚಮಚದಾಗ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಈಗ ನೋಡಿರಿ ಲೆಮನ್ ಹಾಕಿ ಮಿಕ್ಸ್ ಮಾಡಿದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದೆ. ಈಗ ಅನ್ನ 4 ಜನಕ್ಕೆ ತಿನ್ನೋಕೆ ಮತ್ತು ಅವ್ರಿಗೆ ಬಾಕ್ಸಿಗೆ ಆಗೋಷ್ಟು ರೈಸ್ ಮಾಡಿದ್ದೆ. ಅದನ್ನಷ್ಟು ಹಾಕಿ ನಾನು ಫ್ಯಾನ್ ಹಾಕಿ ಕೆಳಗಡೆ ಇಟ್ಟಿದ್ದೀನಿ ನೋಡಿರಿ. ಈಗ ಫ್ಯಾನಿನ ಗಾಳಿಗೆ ಬೇಗ ಆರ್ಕೊತೈತಿ, ಉದುರಾಗಿ ಬರ್ತೈತಿ. ನಾವು ಹಂಗೆ ಅನ್ನನ ಬಿಸಿದು ಹಾಕಿ ಕಲಿಸ್ಬಿಟ್ವಿ ಅಂದ್ರೆ ಅದು ಅನ್ನ ಉದುರಾಗಿ ಬರಲ್ಲ ಮತ್ತು ಇದಾಗ್ಬಿಡ್ತೈತಿ, ಮಿಜ್ಜಿ ಥರ ಆಗಿ ಉಂಡೆ ಥರ ಆಗಿಬಿಡ್ತೈತಿ. ಹಾಗಾಗಿ ನಾನು ಆರಕ್ಕಿಟ್ಟಿದ್ದೀನಿ ಫ್ಯಾನಿನ ಬುಡಕ್ಕೆ. ನಮ್ಮಿತ್ತಾಗ ರಾತ್ರಿ ಬಾದಾಮಿ ಕಾಳು ನೆನೆ ಇಟ್ಟಿದ್ದೆ. ಅಕ್ಕಿ ರೆಡಿ ಆಗತ್ತಿದ್ಲಲ್ಲ, ಚಿತ್ರಾನ್ನ ತಂದು ಫ್ಯಾನಿನ ಬುಡಕ್ಕೆ ಇಟ್ಟ ತಕ್ಷಣ ಇದು ಏನಪ್ಪ ಅಂದರೆ ಬಾದಾಮಿ ಕಾಳು ಸುಲಿದು ತೊಗೊಂಬಂದು ಅಕ್ಕಿ ಕೊಟ್ಟೆ. ಅಕ್ಕಿ ತಿನ್ನಕತ್ತಾಳೆ. ಈಗ ತಲೆ ಬಾಚಿದ್ರಾಯ್ತು ಅಂತೇಳಿ ತಲೆ ಬಾಚಕತ್ತೀನಿ. ನೋಡ್ಬೋದು ಎಣ್ಣೆ ಹಚ್ಚಿದೆ ಒಂದು ಸ್ವಲ್ಪ, ಇಲ್ಲಾಂದ್ರೆ ಮತ್ತು ಒಣ ಕಾಣಿಸ್ತೈತಿ, ಕೂದಲೆಲ್ಲ ಎದ್ದು ಬಿಡ್ತಾವೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಅಕ್ಕಿಗೆ ತಲೆ ಬಾಚಕತ್ತೀನಿ. ಅಕ್ಕಿ ತಲೆ ಬಾಚೋದ್ರೊಳಗೆ ನಾನು ಅನ್ನ ಆರಿ ಉದುರಾಕೈತಿ. ಆವಾಗ ಆಮೇಲೆ ಕಲಿಸಿದ್ರಾತಂತೇಳಿ ಫ್ಯಾನ್ ಹಾಕಿ ಇಟ್ಟಿದ್ದೀನಿ. ಹೊರಗಡೆ ನೋಡಿದ್ರೆ ಚಳಿ ಜಾಸ್ತಿ ಐತಿ. ಅದ್ರಾಗ ಫ್ಯಾನ್ ಹಾಕಿ ಕುತ್ಕೊಂಡ್ವಿ ಅಂದ್ರೆ ಇನ್ನೂ ಜುನು ಅಂತಿರ್ತೈತಿ. ಏನು ಮಾಡೋಕ್ಕಾಗಲ್ಲ. ಬೆಳಗಿನ ಅವಸರ ಟೈಮಲ್ಲಿ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ. ಹಂಗಾಗಿ ಆಕಿನೂ ರೆಡಿಯಾಗಿ ಕೂತ್ಕೊಂಡಿದ್ಲು, ಏನೇನೋ ಹೇಳ್ತಾಯಿದ್ಲು. ಹಂಗೆ ಕೇಳಿಸ್ಕೊಂತ ಆಕೆ ತಲೆ ಬಾಚ್ತಾ ಇರ್ತೀನಿ ಫ್ರೆಂಡ್ಸ್. ನೋಡಿರಿ ಈಗ ಆರಿದ್ಮೇಲೆ ಕಲಿಸ್ಬಿಟ್ಟು ಆಕೆಗೆ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸಿದ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿರಿ. ಈಗ ಒಳಗಡೆ ತೊಗೊಂಬಂದು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ರಾತ್ರಿ ಅನ್ನನೂ ಇತ್ತು, ಚಲೋ ಇತ್ತು. ಹಾಗಾಗಿ ಅದನ್ನು ಕೂಡ ಮಿಕ್ಸ್ ಮಾಡಿ